ಇಂಥ ನಮಾಕರಂ ಕೆಲಸ ಮಾಡ್ತೀಯ ಅಂತ ಕನಸ್ನಾಗ ಅನ್ಕೊಂಡಿರ್ಲಿಲ್ಲ. ಏನ್ಲ ಬಂದಿರೋದು ನಿನಗೆ? ನಿನ್ ವಯಸ್ಸಿಗೆ ಮರ್ಯಾದೆ ಬೇಡವಾ? ವಯಸ್ಸಿಗೆ ತಕ್ಕಂಗೆ ಬದುಕೋ. ಯಾಕೆ ಹಿಂಗ್ ಮಾಡ್ದೆ? ನಾನೆಲ್ಲ ಮಾಡಿದೆ, ಮಗು ಜೊತೆ ಇದ್ದೆ. ನಮಾಕರ ಬಂದ್ಬೇಡ, ನನ್ಗೂ ಮನ್ಸು ನೋಯ್ತದೆ. ನಮಗೆ ನೋಯ್ತಾ ಇದೆ ಮನಸ್ಸು, ನಿಮ್ಗಲ್ಲ. ಅಲ್ರಿ, ಯಾರ್ಯಾರ ಮೇಲೋ ಅನುಮಾನ ಪಟ್ಟು ನಮ್ ನೋವು ಮಾಡ್ಕೊಳ್ತಾ ಇದ್ವಿ ಮನಸ್ಸನ್ನ. ನೀವು ಮಾಡಿ ತಪ್ಪಲ್ವ ನಾಗರಾಜ್ ಅವ್ರೆ? ಯಾಕೆ ಎಲ್ರು ಗೋಳಿಕೊಳ್ತೀರಾ ನನ್ನ ಮಗಂಡ? ಕೈ ಮುಗಿತೀನಿ ತಂದೆ, ದಯವಿಟ್ಟು ನಿಮ್ಮ ಪಾಡಿಗೆ ನೀವು ಇದ್ಬಿಡಿ. ಬೀಗ್ರೆ, ನನ್ಗೂ ಓಸಿ ಮಾತಾಡಕ್ ಬಿಡಿ. ಇಬ್ರು ಮದ ಬಂದಿರೋ ಕುದುರೆ ಹತ್ರ ಎಗರಾಡ್ತಿದ್ರೆ ನಾನೇನ್ ಮಾತಾಡಕ್ಕಾಯ್ತದೆ? ಇನ್ನು ಏನಾದ್ರು ಮಾಡ್ಬಿಡ್ತೀಯಾ? ಮಗುನ್ ಕದ್ದಿದ್ದೀರಾ ನ್ಯಾಯವಾ ನಿಂಗೆ? ನೀನ್ ಮಾಡಿದ್ದನ್ ಸರಿ ಅಂತ ಯಾವನಾರು ಹೇಳ್ಕೊಡ್ಲಿ? ಆಮೇಲೆ ಮಾತಾಡಕ್ ಅವಕಾಶ ಕೊಡ್ತೀನಿ. ಅಲ್ಲಿ ಕಾಂಚನ ಗೋಳಾಡ್ತಾವಳೆ, ನಾನ್ ಸಾವಿತ್ರಿ ಮೇಲೆ ಅನುಮಾನ ಪಡ್ತೀನಿ. ಇದನ್ನೇನು ನೋಡ್ದೇ ತರ ಗೊತ್ತಿಲ್ದವ್ರ ತರ ಇದೆಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ಇದೇ ಕೆಲಸ ಬೇರೆ ಯಾರು ಮಾಡಿದ್ರೆ ಜೈಲಿಗೆ ಹಾಕ್ಸ್ತಿದ್ದೆ. ನಾನು ಇದನ್ನು ಇಲ್ಲಿಗೆ ಬಿಡಲ್ಲ. ನನ್ನ ಮೊಮ್ಮಗನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟು ಮಕ್ಕಳು ಕಳ್ಳರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಸುದ್ದಿ ಗೊತ್ತಾಗಿ ನಾನು ಎಷ್ಟು ಸಂಕಟ ಪಟ್ಟಿದ್ದೀನಿ ಗೊತ್ತಾ? ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಗೋಳಿಕೊಂಡ್ಬಿಟ್ರಲ್ಲ. ಕೊಡ್ಲಾ ಕಂಪ್ಲೇಂಟು? ಬೇಡ ಮಾವಯ್ಯ, ಇಂಥವ್ರನ್ನ ದೇವರೇ ನೋಡ್ಕೋತಾನೆ. ಇವನಿಗೋಸ್ಕರ ಕೋರ್ಟು ಕೇಸು ಅಂತ ಯಾಕಲ್ಲ ಹೇಳ? ಮೊದಲೇ ಸಾಕ ಹೋಗಿದೆ ಮನಸ್ಸಿಗೆ. ದುಡ್ಡು ಮಾತಾಡ್ಬಿಟ್ಟೆ ಕಣ್ಲ. ದೇವ್ರು ನನ್ನನ್ನು ನೋಡ್ಕೊಳ್ಳಿ ಬಿಡ್ಲ, ಆದ್ರೆ ದೇವ್ರು ನೋಡ್ಕೊಳಕಿಲ್ಲ. ಯಾಕೆ ಹೇಳು? ನಾನು ತಪ್ಪು ಮಾಡಿಲ್ಲ ಕಳ್ಳ. ಸಂಕಟ ಏನು ಗೊತ್ತಾ? ತಪ್ಪು ಮಾಡದೆ ಇರೋನ್ಗೆ ಅನ್ಯಾಯವಾಗಿ ಏನಾರು ಅನ್ಬಿಟ್ಟ ಅಂತ, ನಿನಗೆ ಏನಾರ ಮಾಡ್ಬಿಡ್ತಾನೆ ಅಂತ ಯೋಚನೆ ಕಳ್ಳ ನನಗೆ. ಲೇ, ಕೈ ಮುಗಿತೀನಿ ಕಳ್ಳ, ವಾಪಸ್ ತಗೊಂಬಿಡ್ಲ ಮಾತನ್ನ. ನಾನು ಏನೋ ತಪ್ಪು ಮಾಡಿಲ್ಲ ಕಳ್ಳ. ರೆಡ್ ಹ್ಯಾಂಡ್ ಆಗಿ ಹಾಕೊಂಡಿದ್ಯಾ? ಕದ್ದು ಮೊಸರು ತಿಂದಿದ್ದು ತುಟಿ ಮೇಲೆ ಹಂಗೆ ಐತೆ. ತಪ್ಪು ಮಾಡಿಲ್ಲ ಅಂತ ವಾದಿಸ್ತೀಯಲ್ಲ, ನೀನ್ ಯೋಗ್ಯತೆ ಮನೆಯವ್ರಿಗೆ ಗೊತ್ತಾದ್ರೆ ಕಡೆಯವ್ರಿಗೂ ಕೀಳಾಗಿ ನೋಡ್ತಾರೆ. ಮಗು ನಾಪತ್ತೆಯಾಗಿ 3ನೇ ದಿವಸ ಇವತ್ತು. ಬನ್ನಿ ತಗೊಂಡೋಗಿ ಸಾವಿತ್ರಿ ಕೊಡೋಣ, ಸ್ವಲ್ಪ ಸಮಾಧಾನ ಆಗ್ತಾಳೆ. ಕಾಂಚನ ಏನಾರು ಮಾಡ್ಕೊಂಬಿಟ್ಟಾಳೆ. ಲೇ ಅಪ್ಪಯ್ಯ, ಇನ್ಮೇಲೆ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನಾನು ನಿನ್ನನ್ನು ಯಾವತ್ತೂ ನೆನೆಸ್ಕೊಳ್ಳಲ್ಲ. ನಾನು ಸತ್ರ ನೀನು ಬರಬೇಡ, ನೀನು ಸತ್ರ ನಾನು ಬರಲ್ಲ. ಲೇ ಮಗ, ನಿಜವಾದ ವಿಚಾರ ಗೊತ್ತಾದ್ರೆ ಕೊರ್ಗೋದು ನೀನೇ ಕಡ್ಲ. ನೀನು ಕೊರ್ಗು ನನ್ನ ಕಣ್ಣಿಂದ ನೋಡಕ್ ಆಯ್ಕಿಲ್ಲ ಕಣ್ಲ. ನನ್ನ ಬಗ್ಗೆ ಮನಸ್ಸಿನಾಗೆ ದ್ವೇಷ ಬೆಳೆಸ್ಕೊಳ್ಳಬೇಡ ಕಣ್ಲ. ಲೇ, ನೀ ನನ್ನನ್ನು ಮರ್ತ್ಬಿಟ್ರೆ ನಾನು ಅನಾಥ ಆಗೋಯ್ತೀನಿ ಕಣ್ಲ. ಮರ್ಯಾದೆ ಅಲ್ವಾ ವಾದಿಸ್ತೀಯಲ್ಲ? ಕೈ ಮಾಡೋನಿದ್ದೆ, ಎತ್ತಾಡ್ತಿದ್ರು ಸುಮ್ಕೆ ಇವನಿ. ಇಲ್ಲಿ ಇರ್ಬೇಡ ನೀನು, ಹೋಗು ಸ್ಲಮ್ಗೆ. ಇವತ್ತು ಮಗುನ್ ಕದ್ದಿದ್ಯಾ, ನಾಳೆ ಮನೆಯವ್ರ ಮಾನನ್ ಕದಿತೀಯ. ಸಾಕಪ್ಪ ನಿನ್ ಸವಾಸ. ತಾಯಿಯಿಂದ ಮಗುನ್ ದೂರ ಮಾಡಿದ್ಯಲ್ಲ, ಒಳ್ಳೇದಾಗಲ್ಲ ನಿಂಗೆ ಖಂಡಿತವಾಗ್ಲು. ಪ್ರಾಣಿಗಳೇ ಮರಿ ಜೊತೆ ಪ್ರೀತಿಯಿಂದ ಇರ್ತವೆ, ಮನುಷ್ಯನೇ ಅಲ್ಲ ನೀನು. ಮೃಗಕ್ಕಿಂತ ಹೆಚ್ಚು, ರಾಕ್ಷಸಕ್ಕಿಂತ ಕಮ್ಮಿ. ಬನ್ನಿ ಮಾವಯ್ಯ, ದುಷ್ಟಿಂದ ಯಾವತ್ತೂ ದೂರ ಇರಬೇಕು. ಕಾಂಚನ, ನೋಡಿಲಿ ಯಾರು ಬಂದವ್ರೆ ಅಂತ. ನನಗೆ ಯಾವ ಸರ್ಪ್ರೈಸ್ ಮೇಲೂ ಆಸಕ್ತಿ ಇಲ್ಲ. ಮಗು ಬಗ್ಗೆ ಕಾಂಚನ, ನೋಡಿಲಿ ನಿನ್ ಮಗಳು ಪ್ರಣತಿ ಬಂದವಳೆ. ಅಲ್ಲೋಗಿದೆ ನೀನು. ಎಲ್ಲಿದ್ಲು? ಯಾರು ತಗೊಂಡು ಹೋಗಿದ್ರು? ಅದೆಲ್ಲ ಬಿಡು, ಮಗು ಬಂದೈತಲ್ಲ, ಸಂತೋಷ ಪಡು. ಯಾರು ಅಂತ ಹೇಳಿ ತಕ್ಕ ಶಾಸ್ತಿ ಮಾಡ್ತೀನಿ. ಅಪ್ಪಯ್ಯ
ನಾಗರಾಜ್ ಮಾವನ ಈ ವಯಸ್ಸಲ್ಲಿ ಹಾಳಾದ ಬುದ್ಧಿ ಯಾಕಾದ್ರೂ ಬಂತು ಅವನಿಗೆ? ಎಲ್ಲಿದಾರ ಅವರು? ಕಾಂಚನ, ಮಗು ಬಂದೈತೆ, ಮುದ್ದು ಮಾಡೋದು ಬಿಟ್ಟು ಇದ್ದು ಕೊಟ್ಟಿದ್ಯಲ್ಲ, ಮಾಡ್ದವನು ಅನ್ಭವಿಸ್ತಾನೆ ಬಿಡು. ಕಾರಣ ಇಲ್ಲದೆ ನನ್ನ ಮಗುನ ಮುಚ್ಚಿಟ್ಟಿರ್ಲಿಲ್ಲ ಕಣವ. ನೀನ್ ಹಾಕ್ಲ ಬಂದ ಇಲ್ಲಿ? ನನಗೂ ಹೊಸಿ ಮಾತಾಡಕ್ ಬಿಡ್ಲ. ಅಸಹ್ಯ ಹುಟ್ಟತ್ತೆ ನಿಮ್ ಕಂಡ್ರೆ. ಯಾಕೆ ಹೇಗ್ ಮಾಡಿದ್ರಿ? ಈ ಮಗು ಅಂತದ್ ಏನ್ ಮಾಡಿತ್ತು ಅಂಕಲ್? ಎಲ್ಲ ನಿನ್ಗೋಸ್ಕರ ಕಣವ. ಸುಳ್ಳು ಹೇಳ್ತಾವನೆ, ನಂಬೇಡ ಇವನ್ನ. ಲೇ, ಮಾತಾಡಕ್ ಅವಕಾಶ ಕೊಟ್ರೆ ಈ ಪ್ರಕರಣದ ರೂವಾರಿ ಯಾರು ಅಂತ ಹೇಳ್ತೀನಿ ಕಣ್ಲ. ಇಲ್ಲ ಅಂದ್ರೆ ಮಾಡದೇ ಇರೋ ತಪ್ಪು ನಾನು ನನ್ನ ತಲೆ ಮೇಲೆ ಹಾಕೊಂಡು ದೇಶಾಂತರ ಹೊಂಟೋಯ್ತೀನಿ. ಕಾಂಚನ, ನೀನು ಈಗಿಂದೀಗಲೇ ಪ್ರತಾಪ ಸಿಕ್ಕ ಕಡೆ ಹೊಂಟ್ಬಿಡು. ಇಲ್ಲಿ ಇರ್ಬೇಡ ನೀನು. ಇನ್ನೂ ಮಗನ್ ಬಿಟ್ಟಿರಲ್ಲ ಅನ್ನೋದು ಈ 3 ದಿವಸದಲ್ಲಿ ನಮಗೆ ಗೊತ್ತಾಗೈತೆ. ಸಾವಿತ್ರಿ ಆಸೆನೋದೆ, ನನ್ನ ಆಸೆನೋದೆ. ಸಾವಿತ್ರಿ ಎಲ್ಲ ಹೊರಗಡೆ ಹೋಗೋಳೆ. ಅವಳು ಬಂದ್ಮೇಲೆ ನಾನು ಹೇಳ್ತೀನಿ ಬಿಡು. ತಪ್ಪಾಗುತ್ತೆ ಬಾಬಾ. ತಾಯಿಯಿಂದ ಮಗುನ ದೂರ ಮಾಡೋದ? ನಾನು ಇಲ್ಲೇ ಇರ್ತೀನಿ. ಅಕ್ಕಂಗೆ ಫೋನ್ ಮಾಡಿ ಕರೆಸಿ. ನಾನು ಫೋನ್ ಮಾಡಿ ಹೇಳಿದ್ದೀನಿ. ಈ ಮನ್ಸ ಹಲ್ಕ ಕೆಲಸ ಮಾಡಿರೋದು ಅವಳಿಗೆ ಗೊತ್ತಾಗ್ತಿರೋದೇ ಒಳ್ಳೇದು. ಮನಸ್ಸಿನಾಗೆ ದೊಡ್ಡ ಸ್ಥಾನದಲ್ಲಿಟ್ಟವಳೆ. ಅದಕ್ಕೆ ಏಟಾಗಿ ಮತ್ತೆ ಮನಸ್ಸಿಗೆ ನೋವಾಗೋದು ಬೇಡ ಕಾಂಚನ. ಸಾವಿತ್ರಿ ಮಗುನ ಬಚ್ಚಿಡು ಅಂದಿದ್ದಕ್ಕೆ ನಾನು ಮಗುನ ಬಚ್ಚಿಟ್ಟಿದ್ದು. ಸಾವಿತ್ರಿ ಮಗುನ ಬಚ್ಚಿಡು ಅಂದಿದ್ದಕ್ಕೆ ನಾನು ಮಗುನ ಬಚ್ಚಿಟ್ಟಿದ್ದು. ಏನು? ಸಾವಿತ್ರಿ ಅಕ್ಕ ಮಗುನ ಬಚ್ಚಿಡು ಅಂತ ಹೇಳಿದ್ರ? ನಂಬೋ ಅಂತ ಮಾತಾ ಇದು? ಎಲ್ಲ ನಿನ್ಗೋಸ್ಕರ ಕಣವ. ನೀನು ಏನು ಬೇಡ ಅಂತ ಸಿಂಗಾಪುರ್ಗೆ ಹೊಂಟು ನಿಂತಿದ್ದೆ. ಸಾವಿತ್ರಿಗೆ ನಿನ್ನ ಕಳ್ಸೋದು ಇಷ್ಟ ಇರಲಿಲ್ಲ. ಹೆಂಗಾದ್ರ ಮಾಡಿ ನಿನ್ನನ್ನು ಇಲ್ಲೇ ಉಳಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ಲು. ಆಗ ಅವಳು ಕಣ್ಮುಂದೆ ಬಂದಿದ್ದೆ ಈ ಮಗ. ಮಾವಯ್ಯ, ಇವತ್ತೊಂದು ರಾತ್ರಿ ಹೆಂಗಾರ ಮಾಡಿ ಉಳ್ಕೊಳ್ಳಿ ಅಂತ ಹೇಳಿ ಪ್ಲಾನ್ ಎಲ್ಲ ಹೇಳಿದ್ಲು. ಅವಳಿಗೆ ನಿನಗೆ ಮಗು ಬಗ್ಗೆ ಇರೋ ಕಾಳಜಿ, ಮಮಕಾರ ಎಷ್ಟೈತೆ ಅಂತ ತಿಳ್ಕೊಬೇಕಾಗಿತ್ತು ಕಣವ. ಈಗ 3 ದಿನ ಮಗು ಕಾಣ್ದೆ ಎಷ್ಟೊಂದು ಪರಿತಪಿಸ್ತವ ನೀನು. ಈಗ ನಿನಗೆ ಖಂಡಿತ ಅನ್ಸಿರ್ತದೆ ನಾ ಸಿಂಗಾಪುರ್ಗೆ ಹೋಗಕ್ಕಿಲ್ಲ ಅಂತ. ಸಾವಿತ್ರಿಗೆ ಮಗುನ ನಿನಗೆ ಕೊಡಬೇಕು ಅಂತ ಬೋ ಆಸೆ ಐತೆ. ನೀನು ಸಿಂಗಾಪುರ್ಗೆ ಹೊಂಟು ನಿಂತಿದ್ದೆ. ಅದನ್ನ ಸಾವಿತ್ರಿ ತಡಿಬೇಕಾಗಿತ್ತು. ಅಕ್ಕೆ ನಿಮ್ಗೆ ಎಷ್ಟೇ ತೊಂದರೆ ಆದ್ರೂ ಪರವಾಗಿಲ್ಲ ಅಂತ ಈ ನಾಟಕ ಮಾಡೋದು. ನಾನು ತಪ್ಪು ಮಾಡ್ತೀನೇನವ? ಸಾವಿತ್ರಿ ಅಕ್ಕ ನನಗೋಸ್ಕರ ಏನೇನೆಲ್ಲ ಮಾಡಿದ್ದಾರೆ. ಈ ಜನ್ಮದಲ್ಲಿ ಅವ್ರನ್ನ ತೀರ್ಸಕ್ಕಾಗಲ್ಲ. ಇಷ್ಟೆಲ್ಲ ಆಗಿದ್ರು ಸಾವಿತ್ರಿ ಯಾಕೆ ಶಾಂತವಾಗಿದ್ಲು ಗೊತ್ತೇನವ? ಕದ್ದು ಮುಚ್ಚಿ ದಿನ ಮಗಿಂತ ಬರ್ತಾ ಇದ್ಲು. ಅವಳದು ಒಂದೇ ಒಂದು ಆಸೆ ಕಣವ, ಆ ಮಗಿನ ಹೆಂಗಾರ ಮಾಡಿ ನಿನಗೆ ಸೇರಿಸ್ಬೇಕು ಅಂತ. ನನ್ನ ಜೊತೆಗೆ ಇರಬೇಕು ಅಂತಿದ್ಯಾ ನಿನ್ನ ಮನಸ್ಸಲ್ಲಿ? ಸಾವಿತ್ರಿ ಅಕ್ಕನ ಹತ್ರ ಕೊಟ್ಟಷ್ಟು ನೀನು ನನ್ನ ಜೊತೆಲೇ ಇರ್ತೀಯಲ್ಲ. ಕ್ಷಮಿಸ್ಬಿಡು ಪುಟ್ಟ ನನ್ನ. ನಾನು
ನನ್ನಿಂದ ನಿನಗೆ ಎಷ್ಟು ತೊಂದರೆ ಆಯಿತು ಅಲ್ವಾ? ಗೋಡೋನಲ್ಲಿ ಇರೋ ಹಾಗಾಯ್ತು. ನನಗೂ ನಿನಗೂ ಯಾವ ಜನ್ಮದ ಋಣಾಣು ಬಂದಾನ ಏನೋ. ಈಗ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಪ್ರಣತಿ. ಹೆಸರಿಡಬೇಕಾರೆ ಪ್ರಣತಿ ಅಂತ ಸಂತೋಷದಿಂದ ಹೆಸರಿಟ್ಟೆ. ಆದರೆ ಈಗ ನೀನು ಹೆಸರು ಕರಿಬೇಕಾರೆ ಆ ಸಂತೋಷನೇ ಇಲ್ಲ. ಎಲ್ಲ ನನ್ನಿಂದಾನೇ ಅಲ್ವಾ? ಹಲೋ, ಹೇಳವ ಸಾವಿತ್ರಿ. ಹ್ಞೂ ಕಣವ. ಏನ? ಹಾಂ ಸರಿ ಕಣವ. ಅಯ್ಯೋ ಯಾರು ತಾವು ಹೇಳೋದೇನವ? ಆಗೋಗೈತಲ್ಲ ಸತ್ಯನ್ ತಾವು ಎಲ್ಲ ಗುಟ್ಟು ಬೈಲು. ಆಗ್ಲಿ ಕಣವ, ನೀನು ಹುಷಾರು ಕಣವ. ನಾನು ಯಾರು ತಾವು ಹೇಳಕ್ಕಿಲ್ಲ. 2 ದಿನ ಅಲ್ಲೇ ಇದ್ಬವ. ಸರಿ ಕಣವ. ಹಾಂ ಅಂಕಲ್ ಏನಂತೆ? ಏನಂದ್ರು ಸಾವಿತ್ರಿ ಅಕ್ಕ? ಏನು ಗಾಬರಿ ಆಗುವಂಥದ್ದು ಏನಿಲ್ಲ ಕಾಂಚನವ. ಅಂಕಲ್ ಏನು ಅಂತ ನಿಜ ಹೇಳಿ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ತುಂಬಾ ಹೊತ್ತಿಂದ ಸಾವಿತ್ರಿ ಅಕ್ಕ ಮನೇಲಿಲ್ಲ. ನೀವ್ ಏನು ಅಂತ ಹೇಳಿಲ್ಲ ಅಂದ್ರೆ ನಾನು ಕಿರ್ಚಾಡ್ಬೇಕಾಗತ್ತೆ. ಅಯ್ಯಯ್ಯೋ ಹಂಗೆಲ್ಲ ಮಾಡ್ಬಿಡ್ಬೇಡ ತಾಯಿ. ವಿನೋತ್ ಓದಿದ ಕಾಲೇಜ್ ಟೀಚರ್ಗೆ ಹುಷಾರಿಲ್ಲ ಅಂತ ಸಾವಿತ್ರಿ ನೋಡ್ಕೊಂಬರಕ್ ಹೋಗೋಳ ಅಷ್ಟೇ. ಮತ್ತೆ ನಾನು ಯಾರ ಹತ್ರನೂ ಹೇಳಲ್ಲ ಅಂತ ಹೇಳ್ತಾ ಇದ್ರಿ? ಹೇಳಲ್ಲ ನಕ್ಕಿ ನೇನವ ಐತೆ, ಗುಟ್ಟೆಲ್ಲ ರಟ್ಟಾಗೋಗೈತೆ. ನಮ್ಮಲ್ಲಿ ನೇನವ ಗುಟ್ಟು. ಸತ್ಯಭಾವ ಹೇಳ್ದಂಗೆ ಹೋಗ್ಬಿಡ್ಲಾ ಸಿಂಗಾಪುರ್ಗೆ? ನೋಡವ ಕಾಂಚನ, ಈ ವಿಚಾರದಾಗ ನಾನು ಏನು ಹೇಳಕ್ ಆಯ್ಕಿಲ್ಲ ಕಣವ. ಇಂಥ ಪರಿಸ್ಥಿತಿಲಿ ಹೆಂಗ್ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಂತನೇ ತಿಳಿತಾ ಇಲ್ಲ. ಇನ್ನು ಈ ವಿಚಾರ ಹೆಂಗವ ಹೇಳಿ? 100 ದೇವ್ರನ್ನ ಕೂತ್ಕೊಂಡು ತಪಾಸ್ ಮಾಡಿ ನಾವು ಏನೇ ಕೇಳ್ಕೊಂಡ್ರು ನಮ್ಮ ಯೋಗ್ಯತೆಗೆ ತಕ್ಕ ಪ್ರತಿಫಲ ಸಿಗೋದು ಕಣವ. ಹಾಗಾದ್ರೆ ನನ್ನ ಯೋಗ್ಯತೆಗೆ ಏನು ಸಿಗುತ್ತೆ? ಎಲ್ಲ ಮಾತು ನಿನ್ನ ತಲೆ ಮೇಲೆ ಯಾಕವ ಹೇಳ್ಕೊತಿದೀಯೇ? ಹಾಗಾಗಿದೆಯಲ್ಲ ಅಂಕಲ್, ಮಗು ವಿಚಾರವಾಗಿ ಮನೇಲಿರೋರು ಯಾರ ಮನಸ್ಸಲ್ಲೂ ನೆಮ್ಮದಿನೇ ಇಲ್ಲ. ಅಯ್ಯಯ್ಯೋ, ಮಗು ಬಗ್ಗೆ ಯಾಕವ ಹಂಗ ಅನ್ಕತೀಯ? ಮಗು ಕಾಲ್ಗುಣ ಸರಿ ಇಲ್ಲ ಅಂತದೆ ಈ ಪ್ರಪಂಚ. ಯಾಕವ ಹಂಗ ಅನ್ನಿಸ್ಕೋಬೇಕು? ನೀನು ಇಷ್ಟಪಟ್ಟರು ಮಗು ಅಲ್ವಾ? ಹೋಯ್ತಾ ಹೋಯ್ತಾ ಎಲ್ಲ ಸರಿ ಹೋಯ್ತಿದೆ. ಎಷ್ಟೊತ್ತಿಗೆ ಬರ್ತಾರೆ ಸಾವಿತ್ರಿ ಅಕ್ಕ? ಬತ್ತಳ ಕಣವ. ಏನೋ ವಿನೋತನ ಮೇಗಿನ ಪ್ರೀತಿಗೆ ಕಾಲೇಜ್ ತಾವಕ್ಕೆ ಹೋಗಳೆ. ಬತ್ತಳೆ, ಯೋಚನೆ ಮಾಡ್ಬರ ನೀನು. ಅಂಕಲ್ ಆಗ್ಲೇ ನೀವು ಏನೋ ಹೇಳಬೇಕು ಅಂತ ಬಂದ್ರಿ ಅಲ್ವಾ? ಏನಿಲ್ಲ ಅಂತ ಹೇಳ್ದಲ್ವ? ಇಲ್ಲ, ನೀವು ಏನೋ ಹೇಳಬೇಕು ಅಂತಾನೆ ಬಂದಿದ್ದು. ಏನು ಇಲ್ಲ ಅಂತ ಹೇಳ್ತಾನೆ ಇದ್ದೀನಿ. ಯಾಕವ ತಲೆ ಬಿಸಿ ಮಾಡ್ಕೊತಿದ್ಯಾ? ಯಾಕೋ ಮನಸ್ಸು ಸರಿ ಇಲ್ಲ ಅಂಕಲ್. ನೋಡವ, 2 ದಿನದಿಂದ ಉಪವಾಸ, ವನವಾಸ, ವ್ರತ ಅಂತ ಮಗಿಗೋಸ್ಕರ ಮಾಡ್ತಾ ಇದೆಯಾ. ಸಾವಿತ್ರಿ ಆಸೆನೂ ಅದೇ ಕಣವ, ಮಗು ನಿನ್ನ ಜೊತೆ ಇರಬೇಕು ಅಂತ. ಆರಾಮಾಗಿರವ. ಇರೋದು ಮುಖ್ಯ ಅಲ್ಲ, ಹೇಗಿರ್ತೀನಿ ಅನ್ನೋದು ಮುಖ್ಯ ಅಲ್ವಾ? ಎಲ್ಲದಕ್ಕೂ ಅರ್ಹತೆ ಬೇಕು. ಅಕ್ಕ ನನಗೆ ಪರೀಕ್ಷೆ ಮಾಡ್ತಿದ್ದಾರೆ ಅಂದಮೇಲೆ ಆ ಅರ್ಹತೆ ಇದೆಯೋ ಇಲ್ವೋ ಅಂತ ಅಲ್ವಾ? ಒಳ್ಳೆ ಸಮಯ ಬತ್ತೈತೆ. ಅರ್ಹತೆ ಯೋಗ್ಯತೆ ಅಂತ ಯಾಕವ ಪೇಚಾಡ್ಕೋತಾ ಇದೆಯಾ? ನನ್ನಿಂದ ನೀವು ಸತ್ಯಭಾವನ ಹತ್ರ ಬಯಸ್ಕೊಳ್ಳೋ ಹಾಗಾಯ್ತು. ಮೂಢವಾದ. ಯಾರವ ಬೈದಿದ್ದು? ನನ್ನ ಮಗ ಸತ್ಯ. ಯಾರಿಗೋಸ್ಕರ ಬೈದಿದ್ದು? ನಿಮ್ಗಳಿಗೋಸ್ಕರ. ಇವೆಲ್ಲ ಆರಾಮಾಗಿರ್ಬೇಕಲ್ವ. ಏನು ಯೋಚನೆ ಮಾಡಬೇಡಿ. ಸಾವಿತ್ರಿ ಸಂಜೆ ಬತ್ತಾಳೆ. ಅಂಕಲ್, ಸತ್ಯಭಾವ ನನಗೆ ಸಿಂಗಾಪುರ್ಗೆ ಹೊರಡು ಅಂದರೆ ಹೊರಡೋದಕ್ಕೆ ಕಷ್ಟ ಆಗುತ್ತೆ. ಸತ್ಯ ಹೇಳೋದು ಸರಿಯಾಗಿ. ನೀನು ಸಿಂಗಾಪುರ್ಗೆ ಹೋಗೋದೇ ಬಿಟ್ರು. ನೀನು ಇಲ್ಲಿರ್ಬೇಡ ಮಗು ಜೊತೆ. ಮಗು ನಿನ್ನ ಜೊತೆ ಬೆಳೆಯೋದು, ಹೆಣ್ಣು ಪಾಲಿನಲ್ಲಿ ಅದು ತನ್ನ ಜೀವನನ ಆರಂಭ ಮಾಡೋದು ಅನ್ನೋ ಋಣ ನಿನ್ನ ಹಣೆಯಲ್ಲಿ ಮಗು ಹಣೆಯಲ್ಲಿ ಬರೆದು ಬಿಟ್ಟಿದ್ದಾನೆ ಅಂತ ಕಾಣುತ್ತಾ ದೇವರು. ಅದಕ್ಕೆ ಮಗು ಬಂದು ನಿನ್ನ ಹತ್ರ ಸೇರ್ತಾ ಇದೆ. ನೀನು ಅದಕ್ಕೋಸ್ಕರ ಉಪವಾಸ ಮಾಡ್ತೀಯಾ, ವನವಾಸ ಅನುಭವಿಸಿದೀಯ. ಇಷ್ಟಾದ ಮೇಲೂ ಆ ಮಗುನ ನಿನಗೆ ಒಪ್ಪಿಸ್ಲಿಲ್ಲ ಅಂತ ಅಂದ್ರೆ
ಪ್ರೀತಿಗೆ ದ್ರೋಹ ಮಾಡಬೇಕಾಗುತ್ತೆ. ಪ್ರೀತಿಗೆ ದ್ರೋಹ ಮಾಡಬಾರ್ದು ಅಲ್ವಾ? ನೀವೆಲ್ಲ ತುಂಬಾ ಒಳ್ಳೆಯವರು. ನಿಮ್ ಜೊತೆ ನಾನಿದ್ರೆ ನನ್ನ ಜೀವನ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗಕ್ಕೆ ನನಗೆ ಮನಸ್ಸೇ ಬರ್ತಾ ಇಲ್ಲ. ಅದರಲ್ಲೂ ಸಾವಿತ್ರಿ ಅಕ್ಕನಂತೂ ಬಿಟ್ಟಿರೋಕೆ ಸಾಧ್ಯನೇ ಇಲ್ಲ. ದಿನ ಅವ್ರ ಹೆಸರಲ್ಲಿ ದೀಪ ಹಚ್ಕೊಂಡು ಇಲ್ಲೇ ಇದ್ದು ಬಿಡ್ತೀನಿ. ಅವ್ರು ನನಗೆ ತಾಯಿ ಥರ. ನನ್ನ ತಾಯಿ ಮಾಡದೇ ಇರೋದನ್ನೆಲ್ಲ ಅವ್ರು ನನಗೆ ಮಾಡಿದ್ದಾರೆ. ನಿನ್ನಿಷ್ಟ. ಆದ್ರೆ ಒಂದು ವಿಷಯ, ಮಗು ಬೆಳೀತಾ ಬೆಳೀತಾ ಇದ್ದ ಹಾಗೆ ಅದಕ್ಕೆ ತನ್ನ ಹುಟ್ಟಿನ ಪುರಾಣ ಗೊತ್ತಾಗೋದಕ್ಕೆ ಶುರುವಾಗುತ್ತೆ. ಆಕೆ ಹೇಗೆ ಬೆಳೀತೆ ಗೊತ್ತಾ? ತನ್ನ ದೂರ ಮಾಡಿದ ತಾಯಿ ಬಗ್ಗೆ ದ್ವೇಷ ಬೆಳೆಸ್ಕೊಳ್ಳೋಕೆ ಶುರು ಮಾಡುತ್ತೆ. ಅದಕ್ಕೆ ಹೇಳಿದೆ, ಆ ಮಗು ಆ ಥರ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ ಅಂಕಲ್. ಯಾಕೆಂದ್ರೆ ಅದು ಸಾವಿತ್ರಿ ಅಕ್ಕನ ಮಗು. ಅವ್ರ ಥರನೇ ಒಳ್ಳೆ ಬುದ್ಧಿ, ಒಳ್ಳೆ ಮನ್ಸು ಇಟ್ಕೊಂಡು ಬೆಳೆದಿರುತ್ತೆ. ನಾನು ಹೇಳಬೇಕು ಅಂತಿದ್ದು ಇಷ್ಟೇ, ಮಗು ಜೊತೆ ಇಲ್ಲೇ ಇದ್ಬಿಡ್ತೀನಿ ಅಂತ. ನಿನ್ನನ್ನು ಒಂದು ಪ್ರಶ್ನೆ ಕೇಳಬೇಕು ಅಂತ ಮನಸ್ಸಿನಲ್ಲಿದೆ. ಆದರೆ ಕೇಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆನೂ ನನ್ನಲ್ಲಿದೆ. ಈ 10 ತಿಂಗಳಲ್ಲಿ ನೀನು ಸಾವಿತ್ರಿ ಇಬ್ರು ತುಂಬಾ ಒದ್ದಾಟ ನಡೆಸಿದ್ರಿ. ನಿನ್ನ ಮನಸ್ಥಿತಿ ಸರಿ ಇಲ್ಲದೆ ಇರಬಹುದು. ಬೇಡ, ನಿನ್ನ ಮನಸ್ಸಿಗೆ ನೋವಾಗಬಹುದು. ಪರವಾಗಿಲ್ಲ ಅಂಕಲ್, ಕೇಳಿ. ನೀವು ಯಾರು ನನ್ನ ಮನಸ್ಸಿಗೆ ನೋವಾಗೋ ಥರ ನಡ್ಕೊಳ್ಳಲ್ಲ. ಮಗಳ ಥರ ನೋಡ್ಕೊಂಡಿದ್ದೀರಾ, ಕೇಳಿ. ಮಗು ನಿನ್ನ ಕೈಗೆ ಬಂದಿದೆ. ಇನ್ನು ಮುಂದೆ ಆ ಮಗು ನಿಂತು. ಮಗು ಬೆಳೀತಾ ಬೆಳೀತಾ ಅದಕ್ಕೂ ನಿನಗೂ ಬಾಂಧವ್ಯ ಹೆಚ್ಚಾಗುತ್ತೆ. ಆ ಸಮಯದಲ್ಲಿ ನಿನಗೆ ಅಹಂಕಾರ ಬರೋದಿಲ್ಲ. ಸಾವಿತ್ರಿನ ಕೆಟ್ಟ ದೃಷ್ಟಿಯಿಂದ ನೋಡಿ ಅವಳಿಗೆ ಕಣ್ಣೀರು ಹಾಕ್ಸಲ್ಲ ಅಂತ ಹೇಳಿ ನನಗೆ ಮಾತು ಕೊಡು. ಸಾಕು ಸಾಕು, ಇಷ್ಟು ದಿವಸ ನಿನ್ನ ತಿದ್ದು ಒಳ್ಳಾಡಿಸಿದ್ದು. ಇನ್ನು ಮುಂದೆ ಸಾವಿತ್ರಿ ಅವಳ ಸಂಸಾರ ಜೊತೆ ಸಂತೋಷವಾಗಿಲ್ಲ. ನಮಗೂ ವಯಸ್ಸಾಯಿತು, ಮಾನಸಿಕ ಒತ್ತಡನೂ ಜಾಸ್ತಿ ಆಗ್ತಾ ಇದೆ. ಅದರೆಲ್ಲ ತಡ್ಕೊಳ್ಳೋ ಶಕ್ತಿ ನಮಗಿಲ್ಲ ಇವಾಗ. ರಂಜು ಭವಿಷ್ಯದ ಬಗ್ಗೆ ಗಮನ ಕೊಡಬೇಕು. ಪದ್ಮನಿಗೆ ಎಷ್ಟು ದಿನಗಳು ಸುಳ್ಳು ಹೇಳ್ತಾನೆ ಬಂದಿದ್ದೀನಿ. ಈಗ ಒಳ್ಳೆ ಸಮಯ ನೋಡಿ ನಿಧಾನವಾಗಿ ಅವಳಿಗೆಲ್ಲ ತಿಳಿ ಹೇಳ್ತೀನಿ. ಇಲ್ಲ ಅಂಕಲ್, ಸತ್ಯಭಾವ ನನ್ನ ಅಹಂಕಾರನ ಮುರಿದ್ರು. ಸಾವಿತ್ರಿ ಅಕ್ಕ ಪ್ರೀತಿ, ಜೀವನ, ಅಕ್ಕ ತಂಗಿ ಬಾಂಧವ್ಯ ಏನು ಅಂತ ಕಲಿಸ್ಕೊಟ್ರು. ನಾನು ಮತ್ತೆ ಸಾವಿತ್ರಿ ಅಕ್ಕನ ಗೋಳು ಹಾಕೊಂಡ್ರೆ ನನ್ನನ್ನು ನಾನು ಕೊಂದ್ಕೊಂಡಂಗೆ. ನನಗೆ ಈಗೆಲ್ಲ ಅರ್ಥ ಆಗಿದೆ ಅಂಕಲ್. ನಾನು ಹಾಗೆಲ್ಲ ಮಾಡಲ್ಲ. ನೀವೇನು ಯೋಚನೆ ಮಾಡಬೇಡಿ. ನೋಡ್ತಾ ಇರಿ, ಇನ್ಮೇಲೆ ಸಾವಿತ್ರಿ ಅಕ್ಕನ ತುಂಬಾ ಚೆನ್ನಾಗಿ ಪ್ರೀತಿಯಿಂದ ಗೌರವದಿಂದ ನೋಡ್ಕೊಳ್ತೀನಿ. ಹಾಗಂತ ನಾನು ನಿಮಗೆ ಮಾತು ಕೊಡ್ತೀನಿ. ಸಾಕು, ನನಗೆ ಈಗ ಸಮಾಧಾನ ಆಯ್ತು. ತುಂಬಾ ತುಂಬಾ ಥ್ಯಾಂಕ್ಸ್. ಅದನ್ನ ನಾನು ನಿಮಗೆ ಹೇಳಬೇಕು. ಯಾಕೆಂದ್ರೆ ಸಾವಿತ್ರಿ ಅಕ್ಕನ ಹೆತ್ತಿದ್ದು ನೀವು ಹೆತ್ತಿದ್ದಕ್ಕೆ ನನಗವ್ರು ಸಿಕ್ಕಿದ್ದು. ಜೀವನದಲ್ಲಿ ನನಗೆ ಒಳ್ಳೇದಾಗಿ ಮಗುನ ಬೆಳಕು ಅಂತ ಭಾವಿಸಿದ್ದೆ. ಆ ಬೆಳಕನ್ನು ಕೊಟ್ಟಿದ್ದು ಸಾವಿತ್ರಿ ಅಕ್ಕ. ನೀವೇನು ಯೋಚನೆ ಮಾಡಬೇಡಿ ಅಂಕಲ್.